ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ನಿಮ್ಮ ರಾಜಯೋಗ ಆರಂಭ, ವಿರೋಧಿಗಳು ಧೂಳಿಪಟ. ನಮಸ್ಕಾರ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಗಂಭೀರ ರಾಜವಂಶದ ಗುಣ ಹೊಂದಿರುವ ಮತ್ತು ಧೈರ್ಯಶಾಲಿ ರಾಶಿಯಾದ ಸಿಂಹರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಸಿಂಹರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಆ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಶಾಕ್ ಆಗೋದು ಗ್ಯಾರಂಟಿ. ನಿಮ್ಮ ಮಾನಸಿಕ ಹೋರಾಟಗಳಿಗೆ ಈಗ ಸಾಕ್ಷಾತ್ ಸೂರ್ಯದೇವ ಮತ್ತು ಶಿವನ ಆಶೀರ್ವಾದ ಇದೆ. ಸಿಂಹರಾಶಿಯು ರಾಶಿಚಕ್ರದ 5ನೇ ರಾಶಿಯಾಗಿದ್ದು, ಮಗ ನಕ್ಷತ್ರದ 1, 2, 3, 4ನೇ ಪಾದ, ಪುಬ್ಬ ನಕ್ಷತ್ರದ ಅಂದರೆ ಪೂರ್ವ ಫಾಲ್ಗುಣಿ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿಯ ಅಡಿಯಲ್ಲಿ ಬರ್ತಾರೆ. ಅಗ್ನಿತತ್ವದ ಈ ರಾಶಿಯ ಅಧಿಪತಿ ನವಗ್ರಹಗಳ ರಾಜನಾದ ಸಾಕ್ಷಾತ್ ಸೂರ್ಯದೇವ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ಗಮನಿಸಿದ್ರಾ? ಅಕಸ್ಮಾತ್ತಾಗಿ ಕನಸಲ್ಲಿ ಉದಯಿತ್ತಿರುವ ಸೂರ್ಯ, ಸಿಂಹ, ಎತ್ತರವಾದ ಬೆಟ್ಟಗಳು ಅಥವಾ ದೊಡ್ಡ ಅರಮನೆ, ದೇವಸ್ಥಾನಗಳು ಕಾಣಿಸಿಕೊಳ್ಳೋದು, ಇಲ್ಲವೇ ಮನೆಯಲ್ಲಿ ಪೂಜೆ ಮಾಡಬೇಕಾದಾಗ ನಿಮ್ಮಲ್ಲಿ ಒಂದು ವಿಶಿಷ್ಟವಾದ ನಾಯಕತ್ವದ ಶಕ್ತಿ ಮತ್ತು ಧೈರ್ಯ ಮೂಡ್ತಾ ಇರೋದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹಾಗಿದ್ರೆ ನೆನ್ಪಿಡಿ, ಇವು ಕೇವಲ ಸಾಮಾನ್ಯ ಕನಸುಗಳಲ್ಲ, ಸಾಕ್ಷಾತ್ ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಸಂಚಾರ ಮಾಡ್ತಿದೆ ಎನ್ನುವುದಕ್ಕೆ ಇವೇ ಸಾಕ್ಷಿ. ನಿಮ್ಮ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನಗಳು ಬರ್ತಾ ಇವೆ. ಸಿಂಹರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಅವಮಾನ, ಉದ್ಯೋಗದಲ್ಲಿ ಕಿರಿಕಿರಿ ಮತ್ತು ಸ್ವಂತ ಜನರಿಂದಲೇ ಬೆನ್ನು ಹಾಕುವಿಕೆಯನ್ನು ಎದುರಿಸಿ ಬಳಲ್ತಾ ಇರ್ತಾರೆ. ಈ 10 ದಿನಗಳು ಏನಿದೆ ನಿಮ್ಮ ಜೀವಮಾನವನ್ನೇ ಬದಲಾಯಿಸುತ್ತೆ. ಆದರೆ ಇದೇ ಸಮಯದಲ್ಲಿ ಸಿಂಹರಾಶಿಯವರೇ, ನಿಮಗೊಂದು ಅತ್ಯಂತ ಪ್ರಮುಖ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಗಾಂಭೀರ್ಯ ಮತ್ತು ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಕಂಡು ಸಹಿಸದ ಇಬ್ಬರು ವ್ಯಕ್ತಿಗಳು ನಿಮ್ಮ ಹತ್ತಿರದ ವಲಯದಲ್ಲೇ ಇದ್ದಾರೆ. ಅವರು ನಿಮ್ಮ ಎದುರಿಗೆ ತುಂಬ ಕಾಳಜಿ ತೋರಿಸುವಂತೆ ತೋರಿಸ್ತಾರೆ, ಆದರೆ ಬೆನ್ನಿಂದ ಚೂರಿಯನ್ನು ಹಾಕ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ತಡೆಯೋದಕ್ಕೆ ರಾಜಕೀಯ ಮಾಡ್ತಿರ್ತಾರೆ. ವಿಶೇಷವಾಗಿ ಬಿ ಅಥವಾ ವಿ ಎಂಬ ಅಕ್ಷರಗಳಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕಾಗುತ್ತೆ. ಮುಂಬರುವ 10 ದಿನಗಳ ಕಾಲ ಯಾರೊಂದಿಗೂ ಗ್ಯಾರಂಟಿ ಪೇಪರ್ಸ್ಗೆ ಸಹಿ ಹಾಕಬೇಡಿ, ನಂಬಿಕೆಯ ಮೇಲೆ ದೊಡ್ಡ ಹಣವನ್ನು ಕೊಡಬೇಡಿ ಮತ್ತು ನಿಮ್ಮ ವೃತ್ತಿ ಜೀವನದ ಮುಂದಿನ ನಡೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಉದಾರ ಗುಣವೇ ಇದರ ನಡುವೆ ಒಂದು ಅದ್ಭುತವಾದ ಮತ್ತು ಆಶ್ಚರ್ಯಕರವಾದ ಶುಭವಾರ್ತೆ ಕೂಡ ಹುಡುಕಿಕೊಂಡು ಬರ್ತಾ ಇದೆ. ಈ 10 ದಿನಗಳಲ್ಲಿ ನಿಮ್ಮ ಉದ್ಯೋಗ, ರಾಜಕೀಯ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯುತ್ತೆ. ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯ್ತಾ ಇರೋರಿಗೆ ಉನ್ನತ ಹುದ್ದೆ, ಪ್ರಮೋಷನ್ ಅಥವಾ ವರ್ಗಾವಣೆ ಸಿಗುತ್ತೆ. ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನ ಮಾಡ್ತಿರೋರಿಗೆ ಉತ್ತಮ ಯಶಸ್ಸು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಆಡಳಿತಾತ್ಮಕ ಕೆಲಸಗಳು ತಾನಾಗಿಯೇ ಸಫಲವಾಗಿ ತಮ್ಮ ಕೈಗೆ ಬಂದ ಅಧಿಕಾರ ಅಥವಾ ಹಣ ಬರುತ್ತೆ. ಇಲ್ಲಿಯವರೆಗೆ ನಿಮ್ಮ ರಾಶಿಗೆ ಅಡ್ಡಿಯಾಗಿದ್ದ ಗ್ರಹ ದೋಷಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ಸಿಂಹರಾಶಿಯವರೇ, ನೀವು ಹಿಂದೆ ಯಾರಿಗೂ ನೀಡಿದ ಆಶಯ ಅಥವಾ ಯಾರದೋ ಕಷ್ಟಕ್ಕೆ ಧೈರ್ಯವಾಗಿ ನಿಂತ ನಿಸ್ವಾರ್ಥ ಬುದ್ಧಿ ಈಗ ನಿಮಗೆ ದೇವರ ಆಶೀರ್ವಾದದ ರೂಪದಲ್ಲಿ ಮರಳಿ ಬರ್ತಾ ಇದೆ. ಆದರೆ ಒಂದು ವಿಷಯ ನೆನಪಿಟ್ಟಿಡಿ, ನಿಮ್ಮ ಅಹಂಕಾರ ಅಥವಾ ಹಠಮಾರಿ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಸಣ್ಣ ವಿಷಯಗಳಿಗೂ ಆವೇಶಕ್ಕೆ ಒಳಗಾಗಿ ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಬಾಯಿಂದ ಬರುವ ತೀಕ್ಷ್ಣವಾದ ಮಾತುಗಳೇ ಹತ್ತಿರದವರನ್ನು ದೂರ ಮಾಡುವ ಸಾಧ್ಯತೆ ಇರೋದರಿಂದ ಮಾತನಾಡಬೇಕಾದಾಗ ಸಂಯಮ ಇರಲಿ. ವಿಶೇಷವಾಗಿ ತಂದೆ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ, ಅವರೊಂದಿಗೆ ಗೌರವದಿಂದ ಇರಿ. ಈಗ ನಿಮಗೊಂದು ಅತ್ಯಂತ ಗೌಪ್ಯವಾದ ದೈವಿಕ ಪರಿಹಾರವನ್ನು ತಿಳಿಸ್ತಾ ಇದ್ದೇವೆ. ಈ 10 ದಿನಗಳಲ್ಲಿ ನಿಮ್ಮ ಕನಸಲ್ಲಿ ದೇವಸ್ಥಾನದ ಗಂಟೆ, ಚಿನ್ನದ ಆಭರಣ ಅಥವಾ ಸೂರ್ಯನ ಕಿರಣಗಳು ಕಾಣಿಸಿಕೊಂಡ್ರೆ ಅದು ಸಾಕ್ಷಾತ್ ಈಶ್ವರನ ಮತ್ತು ಸೂರ್ಯದೇವನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ. ಅಂಥ ಕನಸು ಬಿದ್ದ ತಕ್ಷಣ ನೀವು ಭಾನುವಾರದ ದಿನ ತಾಮ್ರದ ಪಾತ್ರೆಯಲ್ಲಿ
ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಕೆಂಪು ಹೂಗಳನ್ನು ಸಮರ್ಪಿಸಿ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಆವರಿಸಿರುವ ಪಿತೃದೋಷ ಮತ್ತು ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಏನಿದೆ ಸಂಪೂರ್ಣವಾಗಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ತೇಜಸ್ಸು ನೆಲೆಸುತ್ತೆ. ಇದಲ್ಲದೆ ನೀವು ತುಂಬ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಅತ್ಯಂತ ಪ್ರಮುಖವಾದ ಅಧಿಕೃತ ಪತ್ರ, ಫೋನ್ ಕಾಲ್ ಅಥವಾ ಸಂದೇಶ ಬರುವ ಸಾಧ್ಯತೆ ಇರುತ್ತೆ. ನೀವು ಈ ಟೈಮಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಧೂಳಿಪಟ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರೋಮಾಂಚನಕಾರಿ ವಿಷಯ ಏನಂದರೆ, ಶೀಘ್ರದಲ್ಲೇ ನಿಮ್ಮ ಮನೆಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅಥವಾ ಪ್ರಭಾವಶಾಲಿ ವ್ಯಕ್ತಿಯೊಬ್ಬರು ಬರ್ತಾ ಇದ್ದಾರೆ. ಅವರು ಆಕಸ್ಮಿಕವಾಗಿ ನೀಡುವ ಕೆಲವು ಸಲಹೆಗಳು ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಮಾರ್ಗದರ್ಶಕ ಆಗಿ ಇರುತ್ತೆ. ಈ ಮಾಹಿತಿ ಅತ್ಯಂತ ಪವಿತ್ರ ಮತ್ತು ಗೌಪ್ಯ ಆಗಿರೋದ್ರಿಂದ ಯಾರು ಇದನ್ನು ನಂಬಿ ತಾಳ್ಮೆಯಿಂದ ಮುನ್ನಡೆಸ್ತಾರೋ ಅವರಿಗೆ ಯಶಸ್ಸು, ಪ್ರತಿಷ್ಠೆಗಳು ಸಫಲವಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದೀರ್ಘಕಾಲದಿಂದ ಕೀಳು ಭಾವನೆಯಿಂದ ಬಳಲುತ್ತಿದ್ದರೆ ಅವರ ಮನಸ್ಸಿಗೆ ಹೊಸ ಚೈತನ್ಯ ಸಿಗುತ್ತೆ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.